ಕೋಲಾರದಲ್ಲಿ ಬ್ಯಾನರ್ಗಳನ್ನು ಹರಿದಾಕಿದ್ರಲ್ಲ, ಎಷ್ಟು ಜನರನ್ನು ಬಂಧನ ಮಾಡಿದ್ರಿ? ಎಷ್ಟು ಕೇಸ್ ಬುಕ್ ಮಾಡಿದ್ರಿ? ಸಿದ್ದರಾಮಯ್ಯರೇ, ನಿಮ್ಮ ಫೋಟೋ ಇರುವಂಥ ಎಲ್ಲ ಬ್ಯಾನರ್ಗಳು ರಾಜ್ಯದಾದ್ಯಂತ ಹರಿದು ಹೋಗುವಂಥ ದಿನಗಳು ಬರ್ತವೆ. ದಯವಿಟ್ಟು ಇವತ್ತು ಎಲ್ಲ ಸರ್ಕಾರಿ ಯೋಜನೆಗಳಲ್ಲೆಲ್ಲ ನಿಮ್ಮ ಫೋಟೋ ಇದೆಯಲ್ಲ, ನಿಮ್ಮದೊಂದು ದೊಡ್ಡ ಫೋಟೋ, ಸಿದ್ದರಾಮಯ್ಯರದೊಂದು ಸಣ್ಣ ಫೋಟೋ, ಯಾವುದೋ ಮಂತ್ರಿ ಇದ್ದ ಅದರದೊಂದು ಚಿಕ್ಕ ಫೋಟೋ. ಯಾವುದೇ ಫೋಟೋ ಆ ಬ್ಯಾನರ್ಗಳಲ್ಲಿ ಹಾಕುವಂಥದ್ದನ್ನು ಕೂಡ ಜನ ಆಕ್ರೋಶಭರಿತರಾಗಿ ಅದನ್ನು ಕಿತ್ತು ಹಾಕುವಂಥ ದಿನ ಬರ್ತದೆ. ದಯವಿಟ್ಟು ಇದನ್ನು ಮಾಡಿಸ್ಕೊಳ್ಬೇಡಿ. ಈ ಸ್ವಯಂಕೃತ ಅಪರಾಧ ಅಂತ ಇದೆ ಒಂದು. ನಾನೇ ಮಾಡಿಕೊಳ್ಳುವ ತಪ್ಪಿಂದಾಗಿ ಅದನ್ನು ಸಮಾಜವನ್ನು ಬಲಿ ಕೊಡುವಂಥ ಸಂಗತಿಗಳಾಗ್ತಾ ಇರುವಂಥದ್ದು ನಾನು ಕಂಡಿದ್ದೇನೆ. ಅಂಥದಕ್ಕೆ ದಯವಿಟ್ಟು ಮಾಡಬೇಡಿ ಸಿದ್ದರಾಮಯ್ಯರೇ. ರಾಜಣ್ಣರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕಾಲ ಮಿಂಚಿಲ್ಲ. ನಿಮಗೆ ಕಂಡಂಥ ಬೊಂಬೆ ಇದೆ ಅಲ್ಲ, ನಿಮಗೆ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಕುತ್ತಿಗೆಗೆ ಉರುಳಾಗುವಂಥ ದಿನ ಆಗುತ್ತೆ. ಆ ಬೊಂಬೆಗಳೇ ಬಂದು ನಿಮ್ಮ ಕುತ್ತಿಗೆಗೆ ಉರುಳು ಆಗ್ತವೆ. ಇದನ್ನು ತಿಳ್ಕೊಳ್ಳಿ ನೀವು. ಎಲ್ಲ ದೇವಾಲಯಗಳಲ್ಲಿ ಶ್ರೀರಾಮನ ಆ ಮಂದಿರದಲ್ಲಿರುವಂಥ ಎಲ್ಲದರಲ್ಲಿ ಕೂಡ ದೇವರನ್ನು ನೀವು ನೋಡಬೇಕಾದಂಥ ಅಯೋಧ್ಯೆ ಅಂತ ಶ್ರೀರಾಮನ ಆ ಜನ್ಮಭೂಮಿಯಲ್ಲಿರುವಂಥದ್ರಲ್ಲಿ ನಿಮಗೆ ನೋಡಲಿಕ್ಕೆ ಆಗಲಿಲ್ಲ ಅಲ್ಲ. ಯಾವುದು ಮೂಲ, ಆ ಮೂಲದಲ್ಲೇ ನಿಮಗೆ ನೋಡಲಿಕ್ಕೆ ಆಗಲಿಲ್ಲ. ಸಿದ್ದರಾಮಯ್ಯರನ್ನು ಓಲೈಸಲಿಕ್ಕಾಗಿ ಮಾಡುವಂಥ ನಿಮ್ಮ ಈ ವ್ಯವಸ್ಥೆ, ಇದರಿಂದ 3 DCM ಆಗಲ್ಲ. ನೀವೆಲ್ಲ ಕಾಂಗ್ರೆಸ್ 3 ಹೋಳಾಗಿ ಆ ಶಾಪ, ಜನರ ಶಾಪ ನಿಮಗೆ ತಟ್ತದೆ. ನನಗೆ ದೇವರ ಶಾಪ ಅಂತ ನಾನು ಹೇಳಲ್ಲ, ಜನರ ಶಾಪ, ಕರ್ನಾಟಕ ರಾಜ್ಯದ ಜನರ ಶಾಪ ನಿಮಗೆ ತಟ್ತದೆ. ಭಾರಿ ದಿನ ನೀವು ಉಳಿಯಲ್ಲ. ಇಷ್ಟರವರೆಗೆ ನಾವೇನಾದ್ರು ಸ್ಟೇಟ್ಮೆಂಟ್ ಮಾಡಿದರೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಆಗ್ತಿತ್ತು. ಇವತ್ತು ನಾವು ಮಾಡುವಂಥ ಪ್ರತಿ ಸ್ಟೇಟ್ಮೆಂಟ್ ಕೂಡ ಉಂಟಲ್ಲ, ಅದು ಭಾವನಾತ್ಮಕವಾದಂಥ ಸ್ಟೇಟ್ಮೆಂಟ್. ರಾಜ್ಯದ ಜನರ ಭಾವನೆಗಳನ್ನು ಕ್ರೋಢೀಕರಣ ಮಾಡಿ ನೀವು ಈ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಯವಿಟ್ಟು ತಕ್ಷಣ ಕ್ಷಮೆ ಕೇಳಿ. ರಾಜಣ್ಣವರು ಸಾರ್ವಜನಿಕವಾಗಿ ಕ್ಷಮೆ ಕೊಡಬೇಕು. ನೀವೆಲ್ಲ ಮಂತ್ರಿಗಳನ್ನು ಬಿಡಿ, ಅವರನ್ನು ಕೈ ಬಿಡಿ ಅಂತ ಕೇಳೋದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಮ ಎಲ್ಲ ಮಂತ್ರಿಗಳು ಇದನ್ನೇ ಮಾತಾಡೋದು. ಹಾಗಾಗಿ ನೀವೆಲ್ಲರನ್ನು ಕೈ ಬಿಡಬೇಕಾಗುತ್ತೆ. ಆದ ಕಾರಣ ಅದನ್ನೆಲ್ಲ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ. ರಾಮನ ಬಗ್ಗೆ ಯಾರೇ ಮಾತಾಡುವಂಥದ್ದು ಕೂಡ ಅದು ಅಪಹಾಸ್ಯ ಆಗುತ್ತೆ. ಸಾರ್ವಜನಿಕ ಅವರಲ್ಲಿ ಗೊಂದಲ ಹುಟ್ಟಿಸ್ತದೆ. ಸಾರ್ವಜನಿಕರ ಆ ಅಶಾಂತಿ ಅದು ಭಾರೀ ದೊಡ್ಡ ಒಂದು ಕಿಚ್ಚಾಗಿ ಪರಿವರ್ತನೆ ಆಗುವಂಥ ಎಲ್ಲ ಸಾಧ್ಯತೆಗಳಾಗ್ತವೆ. ಇದನ್ನು ದಯವಿಟ್ಟು ಕೈ ಬಿಡಬೇಕು. ಮತ್ತು ತಾವು ಇದರ ಬಗ್ಗೆ ಸಾರ್ವಜನಿಕವಾಗಿ ರಾಜಣ್ಣನ ಪರವಾಗಿ ರಾಜಣ್ಣನ ಮುಖಾಂತರ ಕೇಳಿಸಿದ್ರೆ ನೀವು ಕ್ಯಾಪ್ಟನ್ ಆಗಿ ಆದರೂ ನೀವು ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಕಾನೂನು ಹೋರಾಟ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದಲ್ಲ. ಇದು ಭಾವನಾತ್ಮಕ ವಿಚಾರ ಸರ್. ಕಾನೂನು ಹೋರಾಟ ಬಾಕಿದ್ದಕ್ಕೆಲ್ಲ ಮಾಡೋಣ, ಇದರಲ್ಲಿ ಕಾನೂನು ಹೋರಾಟ ಮಾಡಿ ಏನು ಮಾಡಲಿಕ್ಕಿದೆ? ನಾನು ಹೇಳುವಂಥದ್ದು ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡಬಾರ್ದು. ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಕಾನೂನು ಹೋರಾಟಗಳನ್ನು ಮಾಡುವುದು 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಅದರ ಮೊದಲು ಗೊಂದಲ ಆಗಿ ಮತ್ತೊಂದಾಗಿ ನಾವು ಕಾನೂನು ಹೋರಾಟಕ್ಕೆ ನಮಗೆ ರಿಲೀಫ್ ಸಿಕ್ಕಲಿಕ್ಕೆ ಮೊದಲೇ ವ್ಯತ್ಯಾಸಗಳಾಗದಾಗೆ ಇವತ್ತೇ ಮಾಡಿದರೆ ಇವತ್ತೇ ಸಿದ್ದರಾಮಯ್ಯರು ಗೌರವದಿಂದ ಮಾಡಿದರೆ ಅವರ ಹೆಸರಿನಲ್ಲಿರುವಂಥ ರಾಮನಿಗೂ ಗೌರವ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ.